ಅದನ್ನೆಲ್ಲ ಇಸ್ಕೊಂಡು ಹೊರಗಡೆ ಬಂದರು. ಅಲ್ಲಿ ಮುಂದೆ ಬಂದರೆ ಸ್ವಲ್ಪ ದೂರದಲ್ಲಿ ಪ್ರತಿದಿನ ರಾವಣನಿಗೆ ಪೂಜೆ ಮಾಡಕ್ಕೆ ಬರ್ತಿದ್ದಾನೆ. ಆ ಈಶ್ವರನಿಗೆ ಪ್ರತಿದಿನ ಬರಬೇಕಾದ್ರೆ ಒಂದು ದಿನ ಅವನಿಗೆ ಅಪೂರ್ಣ ಅನಿಸ್ಬಿಡ್ತಂತೆ ಪೂಜೆ. ಅವನ ಮನಸ್ಸಿಗೆ ಸಮಾಧಾನ ತರಲಿಲ್ಲಂತೆ ಆ ಪೂಜೆ. ಏನು ಮಾಡೋದು, ಅವನಿಗೆ ಕೋಪ ಬಂದ್ಬಿಡ್ತಾರೆ. ಹೊರಗಡೆ ಒಂದು ಬೆಟ್ಟ ಥರ ಇತ್ತು, ಇಷ್ಟು ಬೆಟ್ಟೆ. ಆ ಬೆಟ್ಟೆ ಕಸ್ತಿಯಿಂದ ಒಂದೇ ರೀತಿ ಹೊಡೆದಂತೆ ಅದು ವಿಭಾಗ. ಆ ವಿಭಾಗ ಆಗಿರೋ ಬೆಟ್ಟ ಇವತ್ತು ಐತೆ ಬಿಸಿಲಲ್ಲಿ ನೀರೆಲ್ಲ ಬಂದು ನಿಂತ್ಕೊಳ್ಳುತ್ತೆ. ಆ ಥರ ಕೊಡ್ತಿಲ್ಲ. ಅಲ್ಲಿಂದ ಇಲ್ಲಿವರೆಗೂ ಒಂದೇ ಬೆಟ್ಟೆ ವಿಭಾಗ ಆಗಿರುತ್ತೆ. ಅಲ್ಲಿ ರಾವಣ ಕೋಪ ಬಂದು ಹೊಡೆದಿರೋ ಬಂಡೆ ಅಂತ ತೋರಿಸ್ತೀವಿ. ಮತ್ತೆ ಮುಂದೆ ಸ್ವಲ್ಪ ದೂರ ಮುಂದೆ ಬಂದರೆ ಅದು ರಾವಣನು ಅವನ ತಾಯಿಗೆ ತರ್ಪಣ ಕೊಡ್ಬೇಕಂತ ಅಲ್ಲಿ ನೋಡಿದಂತೆ ನೀರು ಹಿಡಿತಾನೆ. ಆಗ ತನ್ನ ಕತ್ತಿಯಿಂದ 7 ಕಡೆ ನೆಲಕ್ಕೆ ಬಿಟ್ಟಿದೆ. 7 ಕಡೆ ಬಿಸಿನೀರು ಹಂಗೆ ಚಿಮ್ಮಿ ಬಿಡ್ತಂತೆ. ಅವು ಬಿಸಿನೀರು ಮುಖ್ಯಗಳಾಗಿ ಇವತ್ತಿಗೂ 7 ಕಡೆ ಮುಂದೆ ನಾವು ಹೋಟೆಲ್ ಮಳೆ ಇರ್ತಾರೆ, ನೀರು ಬಿಸಿ ಬಿಸಿ ಎಲ್ಲರೂ ಬಿಸಿನೀರು ತಗೊಂಡು ತಲೆ ಮೇಲೆ ಹಾಕೊಂಡ್ಬಿಟ್ಟು ಮತ್ತು ಅಲ್ಲೆಲ್ಲ ಎಲ್ಲರೂ ಪ್ರಾರ್ಥನೆ ಮಾಡಿಕೊಂಡ್ರು ಎಲ್ಲರೂ ಮುಗಿಸ್ಕೊಂಡು ಮತ್ತೆ ಅದನ್ನು ಹೆಂಗೆ ಪುಷ್ಕರಣಿ ಟೈಪ್ ಮಾಡಿದ್ದಾರೆ. ಆ ಬುಕ್ಕೆಗಳಿಗೆ ಕಟ್ಟಡ ಕಟ್ಟಿಬಿಟ್ಟು ಅದನ್ನ ಮೇಲೆ ತನ್ನ ಕಟ್ಟಡ ಕಟ್ಟಿ ಕೆಳಗಡೆ